ಜೀವಿಸಲು ಜೀವವಾಕ್ಯ. ದೇವರು ಈ ಮನುಷ್ಯನು ಒಳ್ಳೆದರ ಮತ್ತು ಕೆಟ್ಟದ್ದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದರು. ಸತ್ಯದೊಂದಿಗೆ ಸುಳ್ಳುಗಳನ್ನು ಬೆರೆಸಿ ಅದು ಹೆಚ್ಚು ಆಕರ್ಷಕ ಮತ್ತು ನಂಬಲು ಅರ್ಹವಾಗುವಂತೆ ಮಾಡುವುದೇ ಸೈತಾನಿನ ಕುತಂತ್ರವಾಗಿದೆ. ಪಾಪ ಮಾಡುವುದರ ಮೂಲಕ ಮಾನವನು ದೇವರ ಪರಿಶುದ್ಧ ಸ್ವಭಾವದಲ್ಲಿ ದೇವರಂತೆ ಆಗಲಿಲ್ಲ. ನಿಜವಾಗಿ ಹೇಳುವುದಾದರೆ ಅದಕ್ಕೆ ವಿರುದ್ಧವಾದದ್ದು ಆಯಿತು. ಅಂದರೆ ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ತಿಳಿಯುವ ಒಂದು ವಿಷಯದಲ್ಲಿ ಮನುಷ್ಯನು ತನ್ನ ಸೃಷ್ಟಿಕರ್ತನಂತಾದನು. ಈಗಲೂ ಮಾನವನ ಮನಸ್ಸಿನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಈ ಎರಡೂ ಆಲೋಚನೆಗಳು ಬಂದರೂ ಮನುಷ್ಯನು ಹೆಚ್ಚಾಗಿ ಕೆಟ್ಟದ್ದನ್ನೇ ಆರಿಸಿಕೊಳ್ಳುತ್ತಾನೆ. ಮಾನವನು ಪಾಪದ ಸ್ಥಿತಿಯಲ್ಲಿ ಈ ಲೋಕದೊಳಗೆ ಶಾಶ್ವತವಾಗಿ ಬದುಕಲು ದೇವರು ಬಿಡುವುದಿಲ್ಲ. ಒಂದು ವೇಳೆ ದೇವರೇನಾದರೂ ಇದಕ್ಕೆ ಅನುಮತಿಸಿದರೆ ಘೋರವಾದ ನಾಶನಗಳು ಉಂಟಾಗುತ್ತವೆ. ಸತ್ಯವೇದದ ಮೊದಲ ಪುಸ್ತಕದಲ್ಲಿ ಜೀವವೃಕ್ಷದಿಂದ ದೂರಾದ ಮನುಷ್ಯ ಜಾತಿಗೆ ಅದೇ ಸತ್ಯವೇದದ ಕಡೆಯ ಪುಸ್ತಕದಲ್ಲಿ ಜೀವವೃಕ್ಷವು ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತದೆ ಮತ್ತು ಜೀವವೃಕ್ಷದ ಬಳಿಗೆ ಹೋಗುವ ಮಾರ್ಗವನ್ನು ಕೂಡ ಅಲ್ಲಿ ತಿಳಿಸಲಾಗಿದೆ.